ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ವೆಜ್ ಎಕ್ಸ್ಪ್ರೆಸ್ ವಿತ್ ಜಯಶ್ರೀ. ದಿಸ್ ಇಸ್ ಯೋರ್ಸ್ ಜಯಶ್ರೀ ಅಧ್ಯಾಪಕ್. ಹಳೆ ತಿಂಡಿಗಳು, ಅದರ ಟ್ರೆಡಿಷನಲ್ ತಿಂಡಿಗಳಂತೀವಿ, ಈಗಿನ ಹೊಸ ತಿಂಡಿಗಳಂತೀವಿ, ಡಿಫ್ರೆಂಟ್ ವೆರೈಟೀಸ್. ಹಳೇದನ್ನ ಮರ್ಜ್ ಮಾಡ್ಕೊಂಡು ಹೊಸದ್ರ ಜೊತೆ ತಿಂತೀವಿ. ಒಂದೊಂದು ಸಾರಿ ಒಂದೊಂದು ತರ. ನಾನು ಯಾವಾಗ್ಲೂ ಹೇಳ್ದಂಗೆ ಒಂದೇ ತರ ತಿನ್ನಕ್ಕೂ ಬೇಜಾರಾಗುತ್ತೆ. ಬೇರೆ ಬೇರೆ ಇದನ್ನ ಹಂಗ್ ತಿರುಗಿಸಿ ಅದನ್ನ ಹಿಂಗ್ ತಿರುಗಿಸಿ ಏನೋ ಒಂದು ಡಿಶ್ ನಾವೇ ಇನ್ನೋವೇಟ್ ಮಾಡ್ತೀವಿ ಅಲ್ಲ. ಅದೇ ತರನೇ ಬೇರೆ ತಿನ್ನೋದಕ್ಕೋಸ್ಕರ ಅಲ್ವಾ. ಇವತ್ತು ನನ್ನ ಚಿಕ್ಕಮ್ಮನ ಮಗಳು ಒಂದು ಡಿಶ್ ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಬಂದು ಇವಳು ಮಂತ್ರಾಲಯದಲ್ಲಿ ಇರ್ತಾರೆ. ನಾವೆಲ್ಲ ಪ್ರೀತಿಯಿಂದ ಪುಟ್ಟಿ ಅಂತೀವಿ. ಅವಳ ನಿಜವಾದ ಹೆಸರು ವೆಂಕಟಲಕ್ಷ್ಮಿ ಅಂತ. ನಮ್ಮ ಪುಟ್ಟಿನ ಬರ್ಮಾಡ್ಕೊಳ್ಳೋಣ. ವೆಲ್ಕಮ್ ಟು ವೆಜ್ ಎಕ್ಸ್ಪ್ರೆಸ್ ವಿತ್ ಜಯಶ್ರೀ. ಪುಟ್ಟಿ ಇವಳು ನನಗೆ ಅಕ್ಕ ಆಗಬೇಕು. ಸೊ ಪುಟ್ಟಿ, ಮಂತ್ರಾಲಯದಲ್ಲಿ ನಿನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಷ್ಟು ವರ್ಷ ಮಂತ್ರಾಲಯದಲ್ಲಿ ಇದ್ದಿ? ಅಲ್ಲಿ ಹುಟ್ಟಿದಾಗಿಂದ ಅಲ್ಲೇ ಇದ್ದಿದ್ದು. ಮದುವೆ ಆದ್ಮೇಲೆ ಬೇರೆ ಊರಿಗೆ ಹೋಗಿದ್ದು. ಮದುವೆ ಆದ್ಮೇಲೆ ಯಾವ ಊರಲ್ಲಿ ಹೋಗಿದ್ದು? ನಾವು ಕುಷ್ಟಗಿ ಹತ್ರ, ಅಲ್ಲಿ ಗೋತಿಗೆ ಅಂತ ಹಳ್ಳಿ. ಗೋತಿಗೆ ಅಂತ ಹಳ್ಳಿ. ನಮ್ಮ ಅತ್ತಿ ಮಾವ ಮೈದ್ನ ಭಾವ ಎಲ್ಲ ಇದ್ದು 20 ಜನ ಮನೇಲಿ. ನೋಡಿದ್ರ ಜಾಯಿಂಟ್ ಫ್ಯಾಮಿಲಿ 20 ಜನ ಮನೇಲಿ ಇದ್ರಂತೆ. ಈಗ ಯಾವ್ದು ತಿಂಡಿ ಮಾಡಿ ತೋರಿಸ್ತಾ ಇದೀಯಾ? ಅವಲಕ್ಕಿ ಆಂಬೋಳೆ ಮಾಡ್ತಾ ಇದೀನಿ. ಅವಲಕ್ಕಿ ಆಂಬೋಳೆ ಮಾಡ್ತಾ ಇದ್ದಾರೆ. ನೀನು ಮದುವೆಗೆ ಮುಂಚೆನೆ ಅಡ್ಗೆ ಕಲ್ತಿದ್ಯಾ? ನಾವ್ ಏನ್ ಬರ್ತಾ ಇರ್ಲಿಲ್ಲ. ನಮ್ಮ ಅಪ್ಪನೇ ಕಲ್ಸಿದ್ದು ನಮ್ಗೆ ಅಡ್ಗೆ. ಅಪ್ಪನೇ ಕಲ್ಸಿದ್ದು. ಅನ್ನ ಹುಳಿ ಮಾಡಕ್ಕೆ ಬರ್ತಾ ಇದ್ದಿಲ್ಲ ನಮ್ಗ. ನಮ್ಮ ಅಪ್ಪನೇ ಕಲ್ಸಿದ್ದು. ಆಮೇಲೆ ನಮ್ಮ ಅತ್ತೆ ಮನೆಗೆ ಹೋದ್ಮೇಲೆ ನಮ್ಮ ಅತ್ತೆ ಬಕ್ರಿ ಇದು ಮುದ್ದಿ ಪಲ್ಯ ಅದೆಲ್ಲ ನಮ್ಮ ಅತ್ತೆ. ಈಗ ಹೆಂಗೆ ಮಾಡ್ತಾಳೆ ಅಡ್ಗೆ ಅಂದ್ರೆ ಚಕ್ಕ ಎಲ್ಲ ಅಡ್ಗೆ ತಿಂಡಿಗಳು ಕೆಲಸಗಳು. ಏನಾರ ಕೆಲಸ ಅಂದ್ರೆ ಪುಟ್ಟಿ ಅಂತಾರೆ. ಆತರ ಅಷ್ಟು ಆಕ್ಟಿವ್, ಅಷ್ಟು ಚೆನ್ನಾಗಿ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾಳೆ. ಸೊ ಇವತ್ತು ಅವಲಕ್ಕಿ ಆಂಬೋಡೆಗೆ ಏನೇನ್ ಬೇಕು ಅಂತ ನೋಡ್ಕೊಳ್ಳೋಣ. ಪುಟ್ಟಿ, ಅವಲಕ್ಕಿ ಆಂಬೋಡೆಗೆ ಏನೇನ್ ಬೇಕು? ಅವಲಕ್ಕಿ ಆಂಬೋಡೆ ಇದು ನೆನ್ಸಿದ ಅವಲಕ್ಕಿ. ಇದು ನೆನ್ಸಿದ ಅವಲಕ್ಕಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಒಂದ್ಸ ಉಪ್ಪು, ಕರಿಯಕ್ಕೆ ಎಣ್ಣೆ. ಬೇಕಿದ್ರೆ ಈರುಳ್ಳಿ ಹಾಕೋಬಹುದು ತಿನ್ನೋರು, ಬೇಡ ಅಂದ್ರೆ ಹಂಗೆ ಮಾಡ್ಬೋದು. ಆಪ್ಷನಲ್. ಕೆಲವರು ಎಲ್ಲ ಈರುಳ್ಳಿ ತಿನ್ನಲ್ಲ, ಹಂಗಾಗಿ ಈರುಳ್ಳಿ ತಿಂದೇ ಇರೋರಿಗೆ ಹಂಗೆ ಮಾಡ್ಬೋದು. ಈರುಳ್ಳಿ ರುಚಿ ಬೇಕು ಅಂದವರು ಹಾಕೋಬಹುದು ಅಷ್ಟೇ. ಸೊ ಈಗ ಪ್ರಿಪರೇಷನ್ ಶುರು ಮಾಡೋಣ. ಈಗೇನ್ ಮಾಡ್ತೀಯ? ನೆನ್ಸಿದ ಅವಲಕ್ಕಿ ಹಾಕೋಬೇಕೀಗ. ಓಕೆ. ಎಷ್ಟು 1 ಅವರ್ ಮುಂಚೆ ನೆನ್ಸಿಟ್ರೆ ಸಾಕು? 1 ಅವರ್. ದಪ್ಪ ಇದ್ರೆ ಅದು ನೋಡ್ಕೊಂಡು ಇದ್ ಮಾಡ್ಬೇಕು. ಮೆತ್ತಗಾಗ್ಬೇಕಲ್ಲ, ಚೆನ್ನಾಗಿ ಕೂಡ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಓಕೆ, ಕಾಯಿ ತುರಿ, ಓಕೆ, ಕಡಲೆ ಹಿಟ್ಟು. ಅದಕ್ಕೆ ಇದು ಬಿಟ್ಕೊಂಡ್ಬಿಡುತ್ತೆ, ಕಡಲೆ ಹಿಟ್ಟು ಒಂಚೂರು, 1 ಸ್ಪೂನು ಅಕ್ಕಿ ಹಿಟ್ಟು, ಸ್ವಲ್ಪ ಗರಿಯಾಗಿ ಬರುತ್ತೆ. ಬೈಂಡ್ ಆಗಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಉಪ್ಪು, ಉಪ್ಪು, ಹೀಗೆಲ್ಲ ಕಲಿಸ್ಕೊಂಡು ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಬಿಡೋದು ಒಂಚೂರು. ಸ್ವಲ್ಪ ಗಟ್ಟಿ ಅನ್ಸಿದ್ರೆ ನೀರು ಹಾಕೊಂಡು ಕಲ್ಸ್ಕೊಳ್ಳೋದು. ಓಕೆ. ಈಗ ಸ್ಟವ್ ಆನ್ ಮಾಡ್ಕೊಂಡು ಕರಿಯಕ್ಕೆ ಎಣ್ಣೆ ಕಲಸಿದ್ದು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ತಗೊಂಡು ಒಂಚೂರು ನೀರು ಹಾಕ್ಕೊಂಡ್ಬಿಟ್ಟು ಒತ್ತಿ ಹಾಕ್ಬಿಡೋದು ಕರಿಯ. ಓಕೆ. ಆಂಬೋಡೆ ತರ. ಓಕೆ. ಓ ವಾವ್. ಮೀಡಿಯಂ ಬೇಗ ಇದಾಗುತ್ತೆ. ಕಾಯಿಲೆ ಅಲ್ಲ ಪುಟ್ಟಿ. ಆದರೆ ಕಾಯೋ ಅಷ್ಟರಲ್ಲಿ ಒಂದು ಸಣ್ಣ ಹಾಡು ಹೇಳು. ನೀನು ಚಿಕ್ಕ ವಯಸ್ಸಿಂದ ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ದಿ. ಯಾವುದೇ ಫಂಕ್ಷನ್ಲಾದರೂ ಪುಟ್ಟಿ ಹಾಡು ಅಂತಂತ ಇದ್ದು. ಒಂದು ಸಣ್ಣ ಹಾಡು ಹೇಳ್ತೀಯಾ? ಯಾರೇ ರಂಗನ
ಯಾರೇ ಕೃಷ್ಣನ ಯಾರೇ ರಂಗಯ್ಯನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಕರಿರಾಜವರದನ ಪರಮ ಪುರುಷನ ಕರಿರಾಜವರದನ ಪರಮ ಪುರುಷನ ಪುರಂದರ ವಿಠಲನ ಕರೆಯ ಬಂದವರು ಪುರಂದರ ವಿಠಲನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗಯ್ಯನ ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಜಾಸ್ತಿ ತುಂಬ ಚೆನ್ನಾಗಿತ್ತು ಪುಟ್ಟಿ ಹಾಡು. ಅದೇ ಥರನೇ ಗಂಟ್ಲಿದೆ ನಿಂದು, ಅದೇ ಮೇಂಟೈನ್ ಮಾಡಿದ್ಯಾ. ತುಂಬ ಖುಷಿ ಆಯ್ತು ಮತ್ತೆ ಕೇಳಿ. ಸುಮಾರು ವರ್ಷಗಳಾಗೋಗಿದ್ದು. ಆಗಿದೆಯಾ? ಇದಾಗಿದೆ ಈಗ. ಹಾಂ ತೆಗಿಯೋಣ. ಹಾಂ, ಅವಲಕ್ಕಿದು ಹಾಕಿದ್ರಿಂದ ಬೆಳ್ಳಕ್ಕೆ ಅನ್ಸುತ್ತೆ ಅಲ್ವಾ? ತೀರಾ ಕೆಂಪೇನಾಗಲ್ಲೇನೋ. ಇದು ಒಳಗಡೆ ಒಂದು ಸ್ವಲ್ಪ ಬೆಂದ್ಬಿಟ್ರೆ ಆಯ್ತು ಅಷ್ಟೇ. ಅದೇ ಅದೇ ಅದೇ. ಇದು ಮಡಿ ಎಲ್ಲದಕ್ಕೂ ಬರುತ್ತೆ ಅಲ್ವಾ ಅವಲಕ್ಕಿ? ರಥದಲ್ಲೇನು ಮಾಡ್ಬೋದು. ಅದೇ ಅದೇ ಅದೇ. ಉಪವಾಸ ಇದ್ದವರು ಇದನ್ನ ಮಾಡ್ಕೊಂಡು ತಿನ್ಬೋದು. ನಿಜ. ಒಂದು 4 ಇದೆ. ಅದೇ ಅದೇ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡ್ರೆ ನೀಟಾಗಿ ಒಳಗಡೆ ಚೆನ್ನಾಗಿ. ಅದೇ ಅದೇ. ಬರೀ ಅವಲಕ್ಕಿ ಉಪ್ಪಿಟ್ಟು ಅನ್ನೋದಕ್ಕಿಂತ ಉಪವಾಸ ಇದ್ದವರು ತಿನ್ಬೋದು. ಥರ ಡಿಫ್ರೆಂಟ್ ಆಗಿ ಮಾಡ್ಕೊಂಡು ತಿನ್ನಂಗಾಗತ್ತೆ. ಓಕೆ, ಕಾಯ್ತಾ ಇದ್ದೀನಿ ನಾನು. ನೋಡಕ್ಕಂತೂ ತುಂಬಾ ಚೆನ್ನಾಗಿದೆ. ಚಟ್ನಿ ಸಾಸ್ ಚಟ್ನಿ ಹದ್ಕೊಂಡು ಇಲ್ಲ ಸಾಸಿಗೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಹಾಗೇನೂ ಸಹ ತಿನ್ಬೋದು. ಮೇಲೆ ಬೆಳ್ಳಗಿರೋದ್ರಿಂದ ಆಗಿಲ್ಲ ಅನ್ಕೊಂಡೆ. ತುಂಬಾ ಚೆನ್ನಾಗಿದೆ, ತುಂಬಾ ನೀಟಾಗಿದೆ, ಒಳ್ಳೆ ಟೇಸ್ಟ್ ಇದೆ. ಅವಲಕ್ಕಿ ಯಾವತ್ತೂ ತಿಂದಿರ್ಲಿಲ್ಲ ಪುಟ್ಟಿ. ತುಂಬಾ ಚೆನ್ನಾಗಿದೆ, ತುಂಬಾ ರುಚಿಯಾಗಿದೆ. ಚಾನಲ್ಗೆ ಬಂದು ಇದು ಹೊಸ ವಿಧಾನದ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೀಗೆ ಬೇರೆ ಬೇರೆದು ಹೇಳಿಕೊಡು ಬಂದು. ನಿನ್ನ ಹಾಡು ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ವೆರಿ ಮಚ್. ಹೋಪ್ ಯು ಲೈಕ್ ದಿಸ್ ಎಪಿಸೋಡ್. Don't forget to subscribe, hit the notification bell, and please share your comments. Okay, we are waiting for your comments, and definitely we are going to meet you in the next episode. See you. This is Jayashree Adhyapak with Putti. Love you all. Thank you. Thank you.